ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಾಕ್ಲೇಟ್ ಡಿಪ್ ಸ್ಟ್ರಾಬೆರೀಸ್ನ ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಸ್ಟ್ರಾಬೆರೀಸ್ನ ನೀರಲ್ಲಿ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಒರೆಸ್ಕೋಬೇಕು. ಈ ಸ್ಟ್ರಾಬೆರೀಸ್ ಮೇಲೆ ನೀರಿನ ಅಂಶ ಇದ್ದರೆ ಚಾಕ್ಲೇಟು ನೀಟಾಗಿ ಸ್ಟ್ರಾಬೆರಿ ಮೇಲೆ ಕೋಟ್ ಆಗೋದಿಲ್ಲ. ಅದಕ್ಕೆ ನೀಟಾಗಿ ಎಲ್ಲ ನೀರನ್ನೆಲ್ಲ ಒರೆಸ್ಕೊಂಡು ಎತ್ತಿಟ್ಕೊಳ್ಳಿ. ಈಗ ಒಂದು ಬೌಲಲ್ಲಿ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಇದನ್ನು ನಾನಿವಾಗ ಡಬಲ್ ಬಾಯ್ಲರ್ ಮೆಥಡಿಂದ ಕರಗಿಸ್ತಾ ಇದ್ದೀನಿ. ಅಂದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆ, ಅದರ ಮೇಲ್ಗಡೆ ನಾನು ಒಂದು ಬೌಲಲ್ಲಿ ಮತ್ತು ಡಾರ್ಕ್ ಚಾಕ್ಲೇಟ್ನ ಹಾಕಿ ಇಟ್ಟಿದ್ದೀನಿ. ಇದು ಒಂದು 2-3 ನಿಮಿಷದಲ್ಲೆಲ್ಲ ಚಾಕ್ಲೇಟು ನೀಟಾಗಿ ಕರಗುತ್ತೆ. ನೀವು ಬೇಕಾದರೆ ಮೈಕ್ರೋವೇವಲ್ಲಿ ಕೂಡ 1 ನಿಮಿಷ ಮೈಕ್ರೋವೇವ್ ಮಾಡಿ ಚಾಕ್ಲೇಟ್ನ ಕರಗಿಸ್ಕೋಬೋದು. ನಿಮ್ಮ ಮನೇಲಿ ಮೈಕ್ರೋವೇವ್ ಇಲ್ಲ ಅಥವಾ ನಿಮಗೆ ಮೈಕ್ರೋವೇವ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಮೆಥಡ್ನ ಯೂಸ್ ಮಾಡಿ ಕರಗಿಸ್ಕೋಬೋದು. ನೋಡಿ, ಈ ರೀತಿ ಸ್ಮೂತ್ ಆದರೆ ಇದಾಗಿದೆ. ಈಗ ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಳ್ಳಿ. ನಂತರ ಇವಾಗ ಕೋಟ್ ಮಾಡಲಿಕ್ಕೆ ಸ್ಟ್ರಾಬೆರಿನ ಒಂದು ಟೂತ್ ಪಿಕ್ನ ತೊಗೊಂಡು ಸ್ಟ್ರಾಬೆರಿಗೆ ನೀಟಾಗಿ ಚುಚ್ಕೊಂಡು ಈಗ ಕರಗಿಸ್ಕೊಂಡಿರೋ ಚಾಕ್ಲೇಟಲ್ಲಿ ಸ್ಟ್ರಾಬೆರಿನ ನೀಟಾಗಿ ಎಲ್ಲ ಕಡೆ ಕವರ್ ಮಾಡ್ತಾ ಚಾಕ್ಲೇಟಿಂದ ಕೋಟ್ ಮಾಡ್ಕೊಳ್ಳಿ. ಈಗ ಈ ಎಕ್ಸ್ಟ್ರಾ ಇರೋ ಚಾಕ್ಲೇಟ್ನ ಒಂದು 2 ಸತಿ ಟ್ಯಾಪ್ ಮಾಡಿದರೆ ಅದು ಹೋಗುತ್ತೆ. ಇದನ್ನ ನಾನಿವಾಗ ಒಂದು ಬಟರ್ ಪೇಪರ್ ಮೇಲೆ ಇಟ್ಕೋತಾ ಬರ್ತಾಯಿದ್ದೀನಿ. ನೋಡಿ, ನಾನಿವಾಗ ಒಂದು ಹಾರ್ಟ್ ಶೇಪ್ ಸ್ಟ್ರಾಬೆರಿ ಕೂಡ ಕಟ್ ಮಾಡಿದ್ದೆ, ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ನಾನಿವಾಗ ಚಾಕ್ಲೇಟಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಎಲ್ಲ ಸ್ಟ್ರಾಬೆರೀಸ್ನ ಡಿಪ್ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನ ನಾನು ಫ್ರೀಝರಲ್ಲಿ ಒಂದು 15 to 20 ಮಿನಿಟ್ಸ್ನ ಇಡ್ತಾಯಿದ್ದೀನಿ. ಈಗ ಉಳಿದಿರೋ ಚಾಕ್ಲೇಟ್ನ ವೇಸ್ಟ್ ಮಾಡೋ ಬದಲು ಇದನ್ನ ಮತ್ತೆ ಒಂದು ಬಟರ್ ಪೇಪರ್ ಇಲ್ಲ ಫಾಯಿಲ್ ಮೇಲೆ ಹಾಕಿ ಇದನ್ನ ಕೂಡ ಸೆಟ್ ಮಾಡಿ ಇಟ್ಕೊಂಡ್ರೆ ನೀವು ಮುಂದಿನ ರೆಸಿಪೀಸಲ್ಲಿ ಯೂಸ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಸ್ಟ್ರಾಬೆರೀಸ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ವೈಟ್ ಚಾಕ್ಲೇಟ್ನ 30 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡಿ ಕರಗಿಸ್ಕೊಂಡಿದ್ದೀನಿ. ಈಗ ಒಂದು ಗ್ಲಾಸಿಗೆ ಒಂದು ಜಿಪ್ಲಾಕ್ನ ಹಾಕ್ಕೊಂಬಿಟ್ಟು ಅದರೊಳಗಡೆ ನಾವು ಮೆಲ್ಟ್ ಮಾಡ್ಕೊಂಡಿರೋ ವೈಟ್ ಚಾಕ್ಲೇಟ್ನ ಹಾಕ್ಕೊಂಡು ಈ ರೀತಿ ಎಲ್ಲನೂ ಒಂದು ಕಡೆ ಸೇರಿಸ್ಕೊಂಡು ತುದಿನ ಕಟ್ ಮಾಡ್ಕೊಳ್ಳಿ ಮೆಹಂದಿ ಕೋನ್ ಥರ. ನೋಡಿ, ಇವಾಗ ಚಾಕ್ಲೇಟ್ ಕೂಡ ಚೆನ್ನಾಗಿ ಸೆಟ್ ಆಗಿದೆ. ನೀವು ಈಗ ಎಕ್ಸ್ಟ್ರಾ ಬಂದಿರುತ್ತಲ್ಲ, ಇದನ್ನ ಚಾಕುವಿನಿಂದ ಇಲ್ಲಾಂದ್ರೆ ಕೈಯಿಂದ ಈ ರೀತಿ ಮುರ್ಕೊಂಡ್ರೆ ಶೇಪು ಚೆನ್ನಾಗಿ ಬರುತ್ತೆ. ಈಗ ನಾನು ಎಲ್ಲ ಸ್ಟ್ರಾಬೆರೀಸ್ನ ಪ್ಲೇಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾವು ಈ ವೈಟ್ ಚಾಕ್ಲೇಟ್ನ ಮಾಡ್ಕೊಂಡಿರ್ತೀವಲ್ಲ, ಅದರಿಂದ ನಾನು ಡಿಸೈನ್ನ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಮಾಡಿ ನಾವು ಚಾಕ್ಲೇಟ್ ಕೋಟ್ ಮಾಡಿದಾಗಲೇ ಕೂಡ ಅದ್ರ ಮೇಲೆ ನೀವು ಸ್ಪ್ರಿಂಕಲ್ ಮಾಡ್ಬೋದು. ಇಲ್ಲಾಂದರೆ ಕಲರ್ಫುಲ್ ಸ್ಪ್ರಿಂಕಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಚಾಕ್ಲೇಟ್ ಸ್ಟ್ರಾಬೆರಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನನ್ನ ಬೇರೆ ರೆಸಿಪೀಸ್ನ ನೀವು ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ರೆಸಿಪೀಸ್ನ ಕೂಡ ನೋಡ್ಕೋಬೋದು. ಥ್ಯಾಂಕ್ ಯು.